ಸಿಂಹ ರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ. 2026 ಏಪ್ರಿಲ್ ತಿಂಗಳಿನ ಸಿಂಹ ರಾಶಿಯವರ ಫಲಾಫಲಗಳು. ಮುಖ್ಯವಾಗಿ ಈ ತಿಂಗಳಿನಲ್ಲಿ ಗ್ರಹ ಸಂಚಾರದ ಬಗ್ಗೆ ಗಮನ ಕೊಡೋಣ. ಶನಿ ಮೀನ ರಾಶಿಯಲ್ಲಿ ಸಂಚಾರ, ಗುರು ಮಿಥುನ ರಾಶಿಯಲ್ಲಿ ಸಂಚಾರ, ಹಾಗೆಯೇ ರಾಹು ಕುಂಭ ರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ. ಇನ್ನು ಸೂರ್ಯ ಏಪ್ರಿಲ್ 14ನೇ ತಾರೀಕಿನ ತನಕ ಮೀನ ರಾಶಿಯಲ್ಲಿ ಸಂಚಾರ, ನಂತರ ಅವರು ಮೇಷ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಕುಜ ಏಪ್ರಿಲ್ 2ನೇ ತಾರೀಕು ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಇನ್ನು ಬುಧನು ಕೂಡ ಏಪ್ರಿಲ್ 11ನೇ ತಾರೀಕು ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಶುಕ್ರ ಏಪ್ರಿಲ್ 19ನೇ ತಾರೀಕಿನ ತನಕ ಮೇಷ ರಾಶಿಯಲ್ಲಿ ಸಂಚಾರ, ನಂತರ ಅವರು ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ ಸಿಂಹ ರಾಶಿಯವರಿಗೆ ಮುಖ್ಯವಾಗಿ ಕಳೆದ ತಿಂಗಳಿನ ಒಂದು ಗ್ರಹ ಸಂಚಾರ ಗಮನಿಸೋದೇ ಆದರೆ ನೋಡಿ, ಸಪ್ತಮ ಸ್ಥಾನದಲ್ಲಿ ರಾಹುವಿನ ಒಟ್ಟಿಗೆ ಈಗಾಗಲೇ ಸಪ್ತಮ ಸ್ಥಾನದಲ್ಲಿ ರಾಹುವಿನ ಸಂಚಾರ ನಡೀತಾ ಇದೆ. ಆ ರಾಹು ಏನು ಸಂಚಾರ ಮಾಡ್ತಾ ಇದ್ದಾರೆ ಕುಂಭರಾಶಿಯಲ್ಲಿ, ಅದೇ ಕುಂಭರಾಶಿಗೆ ಸೂರ್ಯನು ಕೂಡ ಪ್ರವೇಶವನ್ನು ಮಾಡಿದ್ರು, ಕುಜನು ಕೂಡ ಪ್ರವೇಶವನ್ನು ಮಾಡಿದ್ರು, ಬುಧನು ಕೂಡ ಪ್ರವೇಶವನ್ನು ಮಾಡಿದ್ರು. ಅಂದರೆ 4 ಗ್ರಹಗಳ ಸಂಚಾರ ಸಪ್ತಮ ಸ್ಥಾನದಲ್ಲಿ ನಡೀತು. ನೋಡಿ, ಪತಿ ಪತ್ನಿಯರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ನಿಮ್ಮ ಪತಿ ಅಥವಾ ಪತ್ನಿಯ ಹತ್ತಿರ ಸಂಬಂಧದಲ್ಲಿ ಇರ್ತಕ್ಕಂಥವ್ರಿಗೆ ಏನಾದರೂ ಒಂದು ಅನಾಹುತಗಳಾಗಿರಬಹುದು, ಅಥವಾ ಒಂದು ದುಃಖದ ವಾರ್ತೆಗಳನ್ನು ಕೇಳಿರ್ತಕ್ಕಂತಹ ಸಾಧ್ಯತೆ ಆಗಿರಬಹುದು, ಅಥವಾ ನಿಮ್ಮ ಹತ್ತಿರದ ಸಂಬಂಧಿಗಳ ಜೊತೆ ವೈಮನಸ್ಸು ಆಗಿರಬಹುದು, ಅಥವಾ ಏನಾದರೂ ಒಂದು ಮಾನಸಿಕವಾಗಿ ನಿಮಗೆ ಒಂದು ಸ್ವಲ್ಪ ನೋವಾಗ್ತಕ್ಕಂತಹ ಘಟನೆಗಳು ನಡೆದಿರ್ತಕ್ಕಂತಹ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇರುತ್ತೆ. ಅಂದರೆ ನಿಮ್ಮ ಹತ್ತಿರದ ಸಂಬಂಧಿಗಳು ನಿಮ್ಮ ಬಗ್ಗೆ ಏನಾದರೂ ಒಂದು ಅಪಪ್ರಚಾರ ಮಾಡ್ತಕ್ಕಂಥದ್ದಾಗಿರ್ಬೋದು, ಅವರು ನಿಮ್ಮ ಜೊತೆ ಮಾತನಾಡದೇ ಇರ್ತಕ್ಕಂಥದ್ದು, ಈ ತರಹದ ಸ್ವಲ್ಪ ಸನ್ನಿವೇಶಗಳನ್ನು ನೀವು ನೋಡ್ತಾ ಬರ್ತಿದ್ದೀರಾ. ಹೆಚ್ಚಾಗಿ ಪತಿ ಪತ್ನಿಯರಲ್ಲಿ ದಾಂಪತ್ಯ ಸುಖಕ್ಕೆ ಸ್ವಲ್ಪ ಎಲ್ಲೋ ಒಂದು ಕಡೆ ಚಿಕ್ಕ ಪುಟ್ಟ ತೊಂದರೆಗಳು, ಹಾಗೆಯೇ ಶಾರೀರಿಕವಾಗಿ ದೇಹದಲ್ಲಿ ಅನಗತ್ಯವಾಗಿರ್ತಕ್ಕಂತಹ ಒಂದು ಬದಲಾವಣೆಗಳನ್ನು, ನಮಗೆ ಅದು ಬೇಡದೇ ಇರತಕ್ಕಂತಹ ಬದಲಾವಣೆಗಳನ್ನು ನೀವು ನೋಡ್ತಾ ಬರ್ತಿದ್ದೀರಾ. ಸ್ವಲ್ಪ ಪರಸ್ತ್ರೀ ಅಥವಾ ಪರಪುರುಷರ ಒಂದು ವ್ಯಾಮೋಹಕ್ಕೆ ಒಳಗಾಗಿರ್ತಕ್ಕಂಥದ್ದು. ಯಾಕೆಂದರೆ ರಾಹುವಿನ ಒಟ್ಟಿಗೆ ಕುಜ ಇರಬಾರ್ದು. ಸ್ವಲ್ಪ ಈ ತರಹ ಆ ಥರ ಸ್ವಲ್ಪ ತೊಂದರೆಗಳನ್ನು ನಾವೇ ತಂದುಕೊಳ್ತಕ್ಕಂತಹ ಸಾಧ್ಯತೆಯೂ ಕೂಡ ಇಲ್ಲಿ ಕಂಡು ಬರ್ತಾ ಇರುತ್ತೆ. ಆದರೆ ಮಾರ್ಚ್ 15ನೇ ತಾರೀಕು ಯಾವಾಗ ಸೂರ್ಯ ಅಷ್ಟಮ ಸ್ಥಾನಕ್ಕೆ ಪ್ರವೇಶವನ್ನು ಮಾಡಿದ್ರೋ, ಮೀನ ರಾಶಿಯಲ್ಲಿ ಸಂಚಾರ ಅಂದರೆ ಜಲತತ್ವ ರಾಶಿಯಲ್ಲಿ ಶನಿಯ ಒಟ್ಟಿಗೆ ಸಂಚಾರ ಮಾಡ್ತಾ ಇರೋದ್ರಿಂದ ನೋಡಿ, ಮುಖ್ಯವಾಗಿ ಆತ್ಮಸ್ಥೈರ್ಯ ಇರೋದಿಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಇರೋದಿಲ್ಲ, ಧೈರ್ಯವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಆತ್ಮಸ್ಥೈರ್ಯ ಕಳ್ಕೊಂಡಿರ್ತಕ್ಕಂಥದ್ದಾಗಿರಬಹುದು, ಹಾಗೆಯೇ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳು, ಆಕಸ್ಮಿಕವಾಗಿ ಹಣವನ್ನು ದುಂದು ವೆಚ್ಚ, ಅದು ನಿಮಗೋಸ್ಕರ ಖರ್ಚಲ್ಲ, ಬೇರೆ ಯಾರಿಗೋಸ್ಕರನೋ ಹಣ ನಷ್ಟ ಆಗಿರ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಹಾಗೆಯೇ ಸರಿಯಾದ ಸಮಯಕ್ಕೆ ಊಟ ಮಾಡದೇ ಇರತಕ್ಕಂಥದ್ದು, ಕೌಟುಂಬಿಕ ವಿಚಾರದಲ್ಲಿ ನಿಮ್ಮನ್ನು ನನ್ನನ್ನು ದೂರ ಇಟ್ಟಿದ್ದಾರೆ ಕುಟುಂಬದ ವ್ಯಕ್ತಿಗಳು, ಯಾರು ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಅಂತಕ್ಕಂತಹ ಒಂದು ಭಾವನೆ ಇಲ್ಲಿ ವ್ಯಕ್ತ ಆಗ್ತಾ ಇರುತ್ತೆ ಅಂತಲೇ ಹೇಳಬಹುದು. ಅಂದರೆ ಸೂರ್ಯ ನಮ್ಮ ಒಂದು ಸಿಂಹರಾಶಿಗೆ ಅಧಿಪತಿಯಾಗಿರ್ತಕ್ಕಂತಹ ಸೂರ್ಯನೇ ಅಷ್ಟಮ ಸ್ಥಾನದಲ್ಲಿ ಜಲತತ್ವ ರಾಶಿಯಲ್ಲಿ ಬಲಹೀನ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ತೊಂದರೆಗಳು. ಆಮೇಲೆ ಈ ಏಪ್ರಿಲ್ ಮೊದಲನೆಯ ವಾರ ಅಂದರೆ 2ನೇ ತಾರೀಕು ಕುಜನು ಕೂಡ ಅಷ್ಟಮ ಸ್ಥಾನಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ನೋಡಿ, ತುಂಬ ಸಾಕಷ್ಟು ಒತ್ತಡಗಳನ್ನು ಎದುರಿಸ್ತಕ್ಕಂತಹ ಸಾಧ್ಯತೆ, ಕಲಹಗಳು, ಆಮೇಲೆ ಕೌಟುಂಬಿಕ ವಿಚಾರದಲ್ಲಿ ಕಲಹಗಳು, ಸಡನ್ನಾಗಿ ಸ್ವಲ್ಪ ರೋಡ್ ಆಕ್ಸಿಡೆಂಟ್ಗಳಿಗೆ ಒಳಗಾಗ್ತಕ್ಕಂಥದ್ದಾಗಿರ್ಬೋದು. ಆಮೇಲೆ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಹಿರಿಯರು ಯಾರೆಲ್ಲ ನೀವು ಏಜ್ಡ್ ಪರ್ಸನ್ಸ್ ಇದ್ದೀರಾ, ಅವ್ರಿಗೆಲ್ಲರಿಗೂ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು, ಮೈಕೈ ನೋವು ಅಥವಾ ಸುಸ್ತಂತ ಅನ್ನಿಸ್ತಕ್ಕಂಥದ್ದು, ಆಮೇಲೆ ತಲೆ ಸುತ್ತು ಬಂದಂಗೆ ಆಗೋದು, ಸ್ವಲ್ಪ ಎಲ್ಲೊಂದು ಕಡೆ ಮೊಬ್ಬ ಅಂತ ಅನಿಸೋದು ಕಣ್ಣಿಗೆ, ಈ ತರಹದ ಒಂದು ಬದಲಾವಣೆಗಳು. ಆಮೇಲೆ ಮುಖದಲ್ಲಿ ಸ್ವಲ್ಪ ಆ ಛಾಯೆ, ಒಂದು ಕಳೆ ಅನ್ನೋದು ಇಲ್ಲದೆ ಇರತಕ್ಕಂಥದ್ದು, ಈ ತರಹದ ಸನ್ನಿವೇಶಗಳು ಸಿಂಹರಾಶಿಯವರು ಅನುಭವಿಸ್ತಾ ಬರ್ತಾ ಇದ್ದೀರಾ. ನೋಡಿ, ಈ ಥರ ಎಷ್ಟೇ ತೊಂದರೆಗಳು ನಿಮಗೆ ಕಂಡು ಬರ್ತಾ ಇದ್ರೂ ಕೂಡ ಸ್ವಲ್ಪನಾದರೂ ನೀವು ನಿಟ್ಟುಸಿರು ಬಿಡ್ತಾ ಇದ್ದೀರಾ ಅಂತ ಅಂದರೆ ಮೇನ್ ಗುರು ಲಾಭಸ್ಥಾನದಲ್ಲಿ ಇರೋದ್ರಿಂದ, ಹಾಗೆಯೇ ಶುಕ್ರನ ಒಂದು ಉಪಸ್ಥಿತಿನೂ ಕೂಡ ಸ್ವಲ್ಪ ಅನುಕೂಲಕರವಾಗಿರೋದ್ರಿಂದ, ಈ ಶುಕ್ರ ಮತ್ತು ಗುರು ಸಹಾಯ ಮಾಡ್ತಾ ಇರೋದ್ರಿಂದ ಈ ಮಿಕ್ಕಿದ ಗ್ರಹಗಳ ಸಂಚಾರ ಚೆನ್ನಾಗಿಲ್ಲದೆ ಇದ್ರೂ, ಎಷ್ಟೇ ನೋವು ಪಡ್ತಾ ಇದ್ರೂ ಸ್ವಲ್ಪ ಅಲ್ಪ ಸ್ವಲ್ಪ ಯಾರಾದರೂ ನಿಮಗೆ ಸ್ವಲ್ಪ ಸಹಾಯ ಮಾಡೋದು,
ಅಥವಾ ಮಿತ್ರರಾಗಿರಬಹುದು, ಅಥವಾ ನಿಮಗೆ ಪರಿಚಯಸ್ಥರಾಗಿರ್ಬೋದು. ಈ ಥರ ಯಾರಾದರೂ ಒಬ್ಬರು ನಿಮಗೆ ಕೈ ಹಿಡಿಯೋದಕ್ಕೆ ಸ್ವಲ್ಪ ಸ್ವಲ್ಪ ಎಲ್ಲೊಂದು ಕಡೆ ಭರವಸೆ ತುಂಬೋ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಅಂತಲೇ ಹೇಳಬಹುದು. ಏಪ್ರಿಲ್ 20ನೇ ತಾರೀಕಿನ ತನಕ ಶುಕ್ರ ನವಮ ಸ್ಥಾನದಲ್ಲಿರ್ತಾರೆ, ಆಮೇಲೆ ದಶಮ ಸ್ಥಾನಕ್ಕೆ ಬರ್ತಾರೆ. ನೋಡಿ, ಏಪ್ರಿಲ್ 20ನೇ ತಾರೀಕಿನ ತನಕ ಮಾತ್ರ ಶುಕ್ರನ ಬಲ ಇರುತ್ತೆ. ಅದಾದ ನಂತರ ಶುಕ್ರನ ಬಲ ಕೂಡ ಇರೋದಿಲ್ಲ ಸ್ವಲ್ಪ. ಅಂದರೆ ಕೇವಲ ಗುರುಬಲ ಮಾತ್ರ ನಿಮಗೆ ಸೇವ್ ಮಾಡಬೇಕು. ಅಷ್ಟಮ ಸ್ಥಾನದಲ್ಲಿ ಕುಜ ನಮಗೆ ಒಳ್ಳೇದು ಮಾಡಲ್ಲ, ಬುಧನು ಕೂಡ ಒಳ್ಳೇದು ಮಾಡಲ್ಲ, ಇನ್ನೇನು ಶನಿ ಕೂಡ ಒಳ್ಳೇದು ಮಾಡಲ್ಲ. ಈ ಏಪ್ರಿಲ್ 14ನೇ ತಾರೀಕಿನ ನಂತರ ಸೂರ್ಯ ಮೀನರಾಶಿಯನ್ನು ಬಿಟ್ಟು ಮೇಷಕ್ಕೆ ಪ್ರವೇಶವನ್ನು ಮಾಡ್ತಾರೆ. ಈ ಯಾವಾಗ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾರೆ, ಸ್ವಲ್ಪ ಹೌದೋ ಇಲ್ವೋ ಅನ್ನೋ ಥರ ಸ್ವಲ್ಪ ಚೇತರಿಕೆ ನನ್ನ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅಂದರೆ ಸ್ವಲ್ಪ ಚೇತರಿಕೆ ನೋಡ್ತೀರಾ, ಸ್ವಲ್ಪ ಪ್ರಯಾಣಗಳನ್ನು ಮಾಡ್ತೀರಾ, ಸ್ವಲ್ಪ ಪ್ರಯಾಣಗಳನ್ನು ಜಾಸ್ತಿ ಮಾಡಬೇಕಾಗಿರೋ ಪರಿಸ್ಥಿತಿಗಳು ನಿಮಗೆ ಕಂಡು ಬರ್ತಾ ಇರುತ್ತೆ ಈ ಸಿಂಹರಾಶಿಯ ವ್ಯಕ್ತಿಗಳಿಗೆ. ಅಂದರೆ ಏಪ್ರಿಲ್ 14ನೇ ತಾರೀಕಿನ ನಂತರ ಸ್ವಲ್ಪ ನಿಮ್ಮ ರಾಶ್ಯಾಧಿಪತಿ ಉಚ್ಚಸ್ಥಾನಕ್ಕೆ ನವಮ ಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಹೌದೋ ಇಲ್ಲೋ ಅನ್ನೋ ಥರ ಸ್ವಲ್ಪ ಆತ್ಮಸ್ಥೈರ್ಯ ಬರ್ತಾ ಹೋಗುತ್ತೆ. ಸ್ವಲ್ಪ ಧೈರ್ಯವಾಗಿರ್ತೀರ. ಮತ್ತು ಆಮೇಲೆ ತೀರ್ಥಕ್ಷೇತ್ರಗಳ ದರ್ಶನ ಆಗಿರ್ಬೋದು, ಅಥವಾ ಯಾವುದಾದ್ರೂ ಊರಿಗೆ ಪ್ರಯಾಣಗಳಾಗಿರ್ಬೋದು, ಈ ತರಹದ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಆರ್ಥಿಕ ವಿಚಾರದಲ್ಲಿ ಅಂತಹ ಹೇಳ್ಕೊಳ್ತಕ್ಕಂತಹ ಉತ್ತಮವಾಗಿರ್ತಕ್ಕಂತಹ ಪರಿಸ್ಥಿತಿ ಇಲ್ಲ, ಗುರುಬಲ ಇದ್ದರೂ ಕೂಡ. ಯಾಕೆಂದರೆ ದ್ವಿತೀಯ ಸ್ಥಾನದ ಮೇಲೆ ಶನಿ ಕುಜ ಬುಧನ ದೃಷ್ಟಿ ಇರೋದ್ರಿಂದ ಹಣ ಬಂದ್ರೂ ನಿಲ್ಲೋದಿಲ್ಲ ಅಂತ ಅರ್ಥ. ಆಮೇಲೆ ಮಗ ನಕ್ಷತ್ರ ಜಾತಕರಿಗೆ ಅಂತಹ ಯೋಗದಾಯಕವಾಗಿರ್ತಕ್ಕಂತಹ ಸ್ಥಿತಿ ಕಾಣ್ತಾ ಇಲ್ಲ. ಮಖ ನಕ್ಷತ್ರದವರಿಗೆ ಮುಖ್ಯವಾಗಿ ಗುರು ಲಾಭಸ್ಥಾನದಲ್ಲಿದ್ದರೂ ಕೂಡ ಈ ಮಖ ನಕ್ಷತ್ರದವರಿಗೆ ಅಂತಹ ಲಾಭದಾಯಕವಾಗಿರ್ತಕ್ಕಂತಹ ಪರಿಸ್ಥಿತಿ ಕಾಣ್ತಾ ಇಲ್ಲ. ಸ್ವಲ್ಪ ತೊಂದರೆಗಳೇ ಹೆಚ್ಚಾಗಿ ಕಾಣ್ತಾ ಇರುತ್ತೆ. ಬಟ್ ಪುಬ್ಬ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಆದಾಯದ ಮಾರ್ಗಗಳು ನಿಮಗೆ ಕಂಡು ಬರ್ತಾ ಇರುತ್ತೆ. ನಿಮ್ಗಾಗಲೇ ಗೊತ್ತಾಗ್ತಾ ಇದೆ. ಹಾಗೆಯೇ ಉತ್ತರ ನಕ್ಷತ್ರದವ್ರಿಗೂ ಕೂಡ ಈ ಗುರು ಸಂಚಾರದಿಂದ ಅಂತಹ ಹೇಳ್ಕೊಳ್ಳೋ ಮಟ್ಟಕ್ಕೆ ಅಂತೂ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳು ಸಿಗ್ತಾ ಇಲ್ಲ. ಒಟ್ಟಾರೆಯಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ, ಹಾಗೆಯೇ ಹೊಸದಾಗಿ ಏನಾದರೂ ಮಾಡೋದಕ್ಕೆ ಇದು ಉತ್ತಮವಾಗಿರ್ತಕ್ಕಂತಹ ಸಮಯ ಅಲ್ಲ. ಸ್ವಲ್ಪ ಆದಷ್ಟು ಎಚ್ಚರಿಕೆಯಿಂದ ಮುಂದಕ್ಕೆ ಹೋಗೋದಕ್ಕೆ ಪ್ರಯತ್ನ ಪಟ್ಟರೆ ತುಂಬ ಒಳ್ಳೆಯದು. ಈ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಪ್ರತಿನಿತ್ಯ ಸೂರ್ಯ ನಮಸ್ಕಾರ, ಆದಿತ್ಯ ಹೃದಯ, ಹಾಗೆಯೇ ಪ್ರತಿನಿತ್ಯ ರಾತ್ರಿ ಮಲಗಬೇಕಾದ್ರೆ ಹನುಮಾನ್ ಚಾಲಿಸ ಕನಿಷ್ಠ ಪಕ್ಷ 8 ಬಾರಿ ಹೇಳ್ಕೊಂಡು ಮಲ್ಕೊಳೋದಕ್ಕೆ ಪ್ರಯತ್ನ ಮಾಡಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.